ಸರ್, ವಿಶೇಷವಾಗಿ ಕರಾಟೆ ಬಗ್ಗೆ ಹೇಳೋದಾದರೆ ಎಲ್ಲ ಕ್ರೀಡೆಗಿಂತ ವಿಭಿನ್ನವಾದ ಕಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕರಾಟೆಯಲ್ಲಿ ವಿಶೇಷವಾಗಿ ಶಿಸ್ತು, ಸಂಯಮ ಹಾಗೂ ಒಂದು ದೈಹಿಕ ಮಾನಸಿಕ ಸದೃಢರಾಗಿ ಒಂದು ಒಳ್ಳೆ ಅವಕಾಶ ಕರಾಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ಕಲೆ ಬಹಳ ಉಪಯುಕ್ತವಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಪ್ರಪಂಚದಲ್ಲಿ ವಿಶ್ವದಲ್ಲೇ ಕ್ರೀಡೆಗಳು ಹುಟ್ಟಿದ್ದೇ ಯೋಗದಿಂದ. ಓಕೆ, ಸೊ ಆದರೆ ಅವರವರ ವಿಭಿನ್ನ ಮೇಲೆ ಅವರವರ ಆ ತರಗತಿಗಳನ್ನು ಕಲಿತಾರೆ. ಆ ಜಿಮ್ಗಳನ್ನಾಗಲಿ, ಕರಾಟೆ ಆಗಲಿ, ಇನ್ನು ಹಾಕಿ ಆಗಲಿ, ಅಥ್ಲೆಟ್ ಆಗಲಿ, ಇರಿಸ್ಪೆಕ್ಟಿವ್ ಆಫ್ ಎನಿ ಗೇಮ್ಸ್ ದೇರ್ ಓನ್ ಇಂಟ್ರೆಸ್ಟ್ ಅವ್ರಿಗೆ ಯಾವ್ದಿರುತ್ತೆ. ಬಟ್ ಆದರೆ ನಮ್ಮಲ್ಲಿ ವಿಶೇಷವಾಗಿ ಕರಾಟೆ, ಯೋಗ ಏನು ಬೇಸಿಕ್ಲಿ ಸ್ಪೋರ್ಟ್ಸ್ ಏನಿದ್ದಾವೆ ಎಕ್ಸೆಪ್ಟ್ ಜಿಮ್ ಬಿಟ್ಟು, ಇದು ಬಿಲೋ 18 ಇಯರ್ಸ್ವರೆಗೆ ಈ ಕ್ರೀಡೆಗಳನ್ನ ಕಲಿಬೋದು. ಅವ್ನು ಪದವಿ ಬಂದಿದೆ. ಪದವಿ ಬಂದ ನಂತರ ಇನ್ನು ಮುಂದೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋಕ್ಕೆ ಇನ್ನೂ ಅವಕಾಶ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಕರಾಟೆ ತರಬೇತದಾರರು ಬಳ್ಳಾರಿ ಸುಮಾರು 100ಕ್ಕೂ ಹೆಚ್ಚು ಕರಾಟೆ ತರಬೇತದಾರಿದ್ದಾರೆ. ಆಮೇಲೆ ಕರಾಟೆ ಪಟುಗಳು ಅಂತೀರ ಬೇರೆ ಬೇರೆ ಆರ್ಗನೈಸೇಷನ್ ಸೇರಿಸ್ಕೊಂಡ್ರೆ ಸುಮಾರು ಏನಂದ್ರೆ 1000ಕ್ಕೂ ಹೆಚ್ಚು ಕರಾಟೆ ಬ್ಲ್ಯಾಕ್ ಬೆಲ್ಟ್ಸ್ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೂ ಕಂಟಿನ್ಯೂ ಆಗಿದೆ. ಈ ಕರೋನಾ ಟೈಮಲ್ಲಿ 2019, 2021 ಮಾತ್ರ ಸ್ಥಗಿತ ಮಾಡಿತ್ತು ಸರ್ಕಾರ. ತದನಂತರ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಕ್ರೀಡಾ ಸಚಿವರಿಗೆ, ಎಜುಕೇಷನ್ ಮಿನಿಸ್ಟರ್ಗೆ ನಾವು ಮತ್ತೆ ಲೆಟರ್ ಕೊಟ್ಟಾಗ ಈ 24-25 ಅಕಾಡೆಮಿಕ್ ಇಯರ್ಗೆ ಈ ವರ್ಷ ಪ್ರಾರಂಭವಾಗಿದೆ. ಈ ಒಂದು ಮುರಾರ್ಜಿ ದೇಶ ಶಾಲೆ ಲೈಕ್ ಸಮಾಜ ಕಲ್ಯಾಣ ಇಲಾಖೆ ಕೂಡ ಅವರು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಿ ಶಾಲೆಗಳು ಲಾಸ್ಟ್ 1 ವೀಕಿಂದ ಪ್ರಾರಂಭ ಆಗಿದೆ. ಇದು ನಿರಂತರವಾಗಿರಬೇಕು. ಯಾಕಂದರೆ ಈಗ ಈ 8th, 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಓದ್ತಾರೆ, ಮತ್ತು ಪ್ರೀವಿಯಸ್ ಆಗಿರುವಂಥ 6, 7 ಮಕ್ಕಳು ಮತ್ತೆ ಮೇಲೆ ಬರ್ತಾರೆ. ಸೊ ಹೀಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಪ್ರತಿ ಹಂತದಲ್ಲಿ ಪ್ರತಿ ವರ್ಷದಲ್ಲಿ ಸರ್ಕಾರಿ ಶಾಲೆ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ, ವಿಶೇಷವಾಗಿ ಸರ್ಕಾರಿ ಶಾಲೆ, ಪದವಿ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜು, ಯೂನಿವರ್ಸಿಟಿ ಲೆವೆಲಲ್ಲಿ ಕಡ್ಡಾಯವಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷ ಆಯಿತು ಎಲ್ಲಿವರೆಗೆ ಸರ್ ಲೆಕ್ಕಕ್ಕಿಲ್ಲ, ಕೌಂಟ್ಲೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು 1000 ಲಕ್ಷ ಕೊಟ್ಟರು ನಾವು ಕಲ್ಸಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.